ಸೊ ಈ 4 ದಿನಗಳಲ್ಲಿ ಏನೇನಾಗಿದೆ ನೋಡೋಣ. ಡ್ಯಾಮೇಜ್ ಕೆಲವು ಕಡೆ ರಸ್ತೆಗಳು ಡ್ಯಾಮೇಜ್ ಆಗಿದೆ. ಬಿಟ್ಟರೆ ಅಂಥ ಯಾವುದೋ ಪ್ರವಾಹವಾಗಲಿ ನದಿ ಪಾತ್ರದಲ್ಲಿ ಹೆಚ್ಚು ಸಮಸ್ಯೆ ಏನಿಲ್ಲ. ಈಗ ರಸ್ತೆ ಮಾತ್ರ ಅಲ್ಲೆಲ್ಲಿ ಕೆಟ್ಟೋಗಿದ್ರೆ ಕೊಚ್ಕೊಂಡು ಹೋಗಿದೆ. ಅದನ್ನು ರಿಪೇರಿ ಮಾಡೋದು, ದುರಸ್ತಿ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಅಷ್ಟೇ. ಅದೇ ಗೋಡೆ ಬಿದ್ದು ಕೆಲವು ಕಡೆ ಆಗಿದ್ರೆ ಅದು ಅನಾಹುತ ಆಗಿದೆ. ಸೊ ಅದು ನೋಡ್ತಾರೆ, ಆಯಾ ತಹಶೀಲ್ದಾರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ DC ಅವರು. ಸೊ ಅದನ್ನ ಅಟೆಂಡ್ ಮಾಡ್ತಿದ್ದಾರೆ. ಜಾಸ್ತಿ ಆಗಿದ್ದಾರೆ. ಈ ಕಡೆ ಗೋವಾ ಕಡೆ ಜಾಸ್ತಿ ಇದ್ದಾರೆ ಬಾರ್ಡರ್ಗಳಲ್ಲಿ. ಸೊ ಹೀಗಾಗಿ ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಕೃಷ್ಣಾ ನದಿಗೆ ಜಾಸ್ತಿ ಬಂದಿದೆ. ಬಹುಶಃ ಕಂಟಿನ್ಯೂ ಆಗಲಿಕ್ಕೆಲ್ಲ ಈಗ ಟೆಂಪರರಿ ಆಗಿದೆ ಅಂತ ನಮ್ಮ 15 ನಂತರ ಏನೋ ರೆಗ್ಯುಲರ್ ಸ್ಟಾರ್ಟ್ ಆಗ್ಬೋದು. ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಈಗ ನಾವು ಪರ್ಮಿಷನ್ ಇಲ್ಲಂತ ನಿಲ್ಲಿಸಿದ್ದೀವಿ ಇರಿಗೇಷನ್ ಡಿಪಾರ್ಟ್ಮೆಂಟ್. ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೆ ಕೆಲಸ ಪ್ರಾರಂಭ ಆಗಿದೆ. ಚೆನ್ನಾಗಿ ಇರೋದಿದ್ರು ಈಗ ಸರ್ಕಾರ ಕೊಟ್ಟ ಮ್ಯಾಗ ಈಗಿನ ಸರ್ಕಾರನೇ ಅದಕ್ಕೆ ವಿರೋಧ ಮಾಡಲಿಕ್ಕೆ ಆಗೋಲ್ಲ. ಅದು CM ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ. ಈ ಥರ ಬೆಳಗಾವಿ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ, ಯಾವ ರೀತಿ ಅದನ್ನು ಪರಿಹಾರ ಮಾಡಲಿಕ್ಕೆ. ಯಾಕಂದರೆ ಎರಡು ನಮ್ಮ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟೇ ಪರ್ಮಿಷನ್ ಕೊಟ್ಟಿದ್ದಾರೆ ಅವರು. ಇಲ್ಲ, ನಾವು ಮುಂಚೆ ನಮಗೆಲ್ಲ ಮಾಹಿತಿ ಇಲ್ಲ, ಪರ್ಮಿಷನ್ ಅಂತ ಬಂದ್ ಮಾಡಿಸಿದ್ದು ನಿಜ. ಆದರೆ ಈಗ ಅದನ್ನೆಲ್ಲ ಅವರು ಪರ್ಮಿಷನ್ ತೊಗೊಂಡ್ಬಂದವ್ರೆ, ಮತ್ತೆ ಕೆಲಸ ಪ್ರಾರಂಭ ಆಗಿದೆ. ಈ ಮಟ್ಟಿಗೆ ಈ ರೀತಿ ಮಾಡುವಂಥದ್ದು ಏನು ನೀಡಿತ್ತು? ನಿಮ್ಮನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳೋದೇನೆ. ಈಗಾಗಲೇ ಮಲಪ್ರಭಾದಿಂದ 6 ಟೀಮ್ ಯಾವುದೇ ರೀತಿಯಾಗಿ ಶಿಲಾನ್ಯಾಸ ಮತ್ತೆ ಕೈಗಾರಿಕೆಗೆ ಅಂತ ಹೇಳಿ ಸರ್ ಕದ್ದು ಮುಚ್ಚಿ ಮಾಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಭಾಳ ಮುಂಚೆನೇ ಅದು ಯಾವಾಗ ಶಾಂಕ್ಷನ್ ಆಗಿದೆ ನಮಗೆ ಕೂಡ ಗಮನಕ್ಕೆ ಇರದೆ 1 ವರ್ಷದಿಂದ ಆಗಿರ್ಬೋದು ಬಹುಶಃ ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ. ಅದಾದ ನಂತರ ಈಗ ಇತ್ತಿತ್ತಲಾಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೊಂಡಾರು. ಹೀಗಾಗಿ ನಮಗೂ ಕೂಡ ಈ ಹಂತದಲ್ಲಿ ಈ ಕಡೆ ಜನ ನೋಡಬೇಕು, ಈ ಕಡೆ ಇಲಾಖೆ ಸರ್ಕಾರ ಕೂಡ ಒಂದೇ ಇದೆ. ಹೀಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ಸರ್ಕಾರದ ಮಟ್ಟದಲ್ಲಿ. ಒಂದು ಶುಗರ್ ಫ್ಯಾಕ್ಟರಿ ರಿಕ್ವೈರ್ಮೆಂಟ್ ಸಲುವಾಗಿ ಇದು ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ಧಾರವಾಡದಲ್ಲಿ ಅಪೋಸಿಷನ್ ಇದೆ. ಧಾರವಾಡದ ಆರೋಪ ಇದೆ ಸರ್, ಅಪೋಸಿಷನ್ ಇದೆ. ಬೆಳಗಾವಿ ಸಚಿವರೊಬ್ಬರದ್ದು ಈ ನೀರು ಶುಗರ್ ಫ್ಯಾಕ್ಟ್ರಿ ಕೊಡ್ಲಿಕ್ಕೆ ಆಗೋಲ್ಲ. ಯಾಕಂದರೆ ಇಂಡಸ್ಟ್ರಿಯಲ್ ಏರಿಯಾದಾಗ ಯಾವ್ದು ಇದೆ ಅಷ್ಟಕ್ಕೆ ಮಾತ್ರ ಇದು ನೀರು ಕೊಡ್ತಾ ಇದ್ದೀವಿ. ಹೊರತಾಗಿ ಅದನ್ನು ಬಿಟ್ಟು ಯಾವುದೇ ಫ್ಯಾಕ್ಟ್ರಿ ಇದ್ರೂ ಕೂಡ ನೀರು ಕೊಡಲಿಕ್ಕೆ ಅವಕಾಶ ಇಲ್ಲ ಮತ್ತು ಕೊಡೋದಿಲ್ಲ. ಅದೇ ಪ್ರಯೋಜನ ಇಲ್ಲ, ಅದು ಕೊಡ್ಲಿಕ್ಕೆ ಬರೋಂಗಿಲ್ಲ. ಆ ಇಂಡಸ್ಟ್ರಿಯಲ್ ಏರಿಯಾದಾಗಿದ್ದರೆ ಮಾತ್ರ ನೀರು ಕೊಡ್ಲಿಕ್ಕೆ ಅವಕಾಶ ಇದೆ. ಹೊರಗಡೆ ಅಲ್ಲೇ ಪಕ್ಕಕ್ಕಿದ್ರು ಕೂಡ ಕೊಡ್ಲಿಕ್ಕೆ ಬರೋಲ್ಲ. KDB ಲ್ಯಾಂಡ್ ಮಾತ್ರ. ಕಿಲೋಮೀಟರ್ ಪೈಪ್ಲೈನ್ ಆಗ್ತದೆ ಸರ್, ಆಲ್ಮೋಸ್ಟ್ 100 ಕಿಲೋಮೀಟರ್ ಆಗಿದೆ ಸರ್. ಅಷ್ಟು ಕಿಲೋಮೀಟರ್ ಅರ್ಧ TMC ನೀರು ಹೋಗಕ್ಕೆ ಯಾಕೆ ಇಷ್ಟು ಹರಸಾಹಸ ಸರ್? ಈಗಾಗಲೇ ಮಲಪ್ರಭಾದಿಂದ 6.5 TMC ಹೋಗುತ್ತೆ ಸರ್ ನೀರು. ಅದು 6,000 ಎಕರೆ ಪ್ರದೇಶ ಇದೆ ಸರ್, ಅದು ಸಾಕಾಗುತ್ತಾ ಅಂತ ಅನ್ನೋ ಪ್ರಶ್ನೆ. ನೋಡ್ಬೇಕು, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇರಲ್ಲ. ಅದು ಎಷ್ಟು ಒಯ್ತಿದ್ದಾರೆ, ಎಷ್ಟು ಯೂನಿಟಿ ಕೊಡ್ತಾ ಇದ್ದಾರೆ, ಈಗ ಎಷ್ಟು ಅವ್ರು ಡ್ರಾ ಮಾಡ್ತಾರೆ ಮಲಪ್ರಭಾದಿಂದ ಅಂತ ನಮಗೆ ಅದ್ರ ಮಾಹಿತಿ ಇಲ್ಲ. ಯಾಕಂದ್ರೆ ನಮ್ಮ ಇಲಾಖೆ ಸಂಸ್ಥೆ ಒಂದ್ಸಾರಿ ನೋಡಿ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಕ ಚರ್ಚೆ ಮಾಡ್ತೀವಿ. ಎಲ್ಲಿ ಬೇರೆ ಮುತುವರ್ಜಿ ವಹಿಸುವಂಥದ್ದು ಯಾರು ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಮಗೂ ಯಾಕಂದ್ರೆ ಮುಂಚೆ ಆಗಿದ್ದು ನಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆನೇ ಅದು ಟೆಂಡರ್ ಆಗಿತ್ತು, ಅಲಾಟ್ ಆಗಿತ್ತು. ಹೀಗಾಗಿ ನಮ್ಮ ಗಮನಕ್ಕಿಲ್ಲ. ಅದ್ರ ಬಗ್ಗೆ ಒಂದ್ಸಾರಿ ನೀವು ಹೇಳಿದಂಗೆ ಮಾಹಿತಿ ಇಲ್ಲ. ಧಾರವಾಡದವರ ಅಧಿಕಾರಿಗಳು ಕರೆಸಬೇಕಾಗುತ್ತೆ, ಕರೆಸಿ ಒಂದ್ಸಾರಿ ಚರ್ಚೆ ಮಾಡ್ತೀವಿ. ಸರ್, ಈಗ ಮಲಪ್ರಭಾದಲ್ಲಿ ಆಲ್ರೆಡಿ ಸೆಟಪ್ ಇರುವಾಗ ಹಿಡಕಲ್ದಿಂದ ಒಯ್ಯೋದೇನು ಅವಶ್ಯಕತೆ ಇಲ್ಲ?